ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅರ್ಕಲಗೂಡಿನ ರಾಮನಾಥಪುರದಿಂದ ಇಲ್ಲಿ ದಕ್ಷಿಣ ಕಾಶಿ ಅಂತಕ್ಕಂಥ ಈ ಒಂದು ಪವಿತ್ರ ಸ್ಥಳಕ್ಕೇನು ಜನತೆಯ ಭಾವನೆ ಇದೆ. ರಾಮನಾಥಪುರದಿಂದ ಈ ಕಾರ್ಯಕ್ರಮ ಏನು ಪ್ರಾರಂಭ ಮಾಡಿದ್ದೇನೆ. ಮುಂದಿನ ಮೊದಲನೇ ಹಂತದ ಚುನಾವಣೆ 2024ರವರೆಗೆ ಚುನಾವಣಾ ಪ್ರಚಾರ ಸಭೆಗಳಿಗೆ ಅವಕಾಶ ಏನಿದೆ. ಸುಮಾರು 50 ಸಾರ್ವಜನಿಕ ಸಭೆಗಳಲ್ಲಿ JDS ಮತ್ತು BJPಯ ಅಭ್ಯರ್ಥಿಗಳ ಪರವಾಗಿ ನನ್ನ ಚುನಾವಣಾ ಪ್ರಚಾರ ಇರುತ್ತದೆ. 24ನೇ ತಾರೀಕು ಸಾಯಂಕಾಲದವರೆಗೆ, 24ನೇ ತಾರೀಕು ಕೊನೆಯ ದಿನ ಮಂಡ್ಯದಲ್ಲಿ ಇರ್ತೀನಿ. ಅದು ಹೊರತುಪಡಿಸಿ ಕೆಲವು ತಾಲೂಕು ಕೇಂದ್ರಗಳಿಗೆ ಈ ಸಭೆಗಳ ಜೊತೆಗೆ ಅಲ್ಲೂ ಕೆಲವು ಸಭೆಗಳನ್ನು ಅಟೆಂಡ್ ಮಾಡ್ತಾ ಇದ್ದೇನೆ. ನಾನು ಮಂಡ್ಯ ಜಿಲ್ಲೆ ಜನತೆಗೆ ಮನವಿ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ನವರು ಪಾಪ ಕಾಣೆಯಾಗಿದ್ದಾರೆ ಅಂತ ಏನೋ ಒಂದು ಇದು ಕೊಟ್ಕೊಂಡಿದ್ದು ನೋಡಿದ್ದೇನೆ. ನಾನು ಏನು ಎಲ್ಲೂ ಕಾಣೆ ಆಗಲ್ಲ. 24 ಗಂಟೆ ಜನಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥದ್ದು. ಅದರಿಂದ ಕಾಂಗ್ರೆಸ್ ನಾಯಕರುಗಳ ಅಪ್ರಚಾರಗಳು ಏನೇ ಇರಲಿ, ಇವತ್ತು ಇಡೀ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ. ಮೊದಲನೇ ಹಂತದಲ್ಲಿ ಸುಮಾರು 12 ಕ್ಷೇತ್ರಗಳ ಜವಾಬ್ದಾರಿಯನ್ನು ನಮ್ಮ ಪಕ್ಷ ನಿರ್ವಹಿಸ್ತಾ ಇದೆ. BJPಗೆ ಸಹಕಾರ ಕೊಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಅಲ್ಲಿಂದ ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ BJP ಅಭ್ಯರ್ಥಿ ಏನಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಇರ್ಬೋದು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸುಮಾರು 50 ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಮ್ಮ ಅಭ್ಯರ್ಥಿಗಳು, ಎರಡೂ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ 14 ಕ್ಷೇತ್ರದಲ್ಲೂ ಗೆಲ್ಲಬೇಕು. ನಂತರ ಹೈದರಾಬಾದ್ ಕರ್ನಾಟಕದ 5 ಲೋಕಸಭಾ ಕ್ಷೇತ್ರಗಳಿಗೆ 26ನೇ ತಾರೀಕಿನಿಂದ ಸಂಪೂರ್ಣವಾಗಿ ಆ ಭಾಗದಲ್ಲೂ ಪ್ರವಾಸ ಮಾಡ್ತಾ ಇದ್ದೇನೆ. ಇದು ನನ್ನ ಚುನಾವಣಾ ಪ್ರಚಾರದ ಪಟ್ಟಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇತ್ತೀಚೆಗೆ ಇದು ಏನೇನೋ ಕೆಲವು ನಡೀತಾ ಇದೆ ಘಟನೆಗಳು. ನೆನ್ನೆ ಅದೆಂಥದ್ದು ಒಂದು ನಮ್ಮ ತೋಟದಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ, ನಾನು ಇಷ್ಟು ವರ್ಷ ರಾಜಕೀಯ ಮಾಡಿರೋನು, ಕಾನೂನು ಬಾಹಿರವಾಗಿ ನಡ್ಕೋಬಾರ್ದು ಅನ್ನೋದು ನನಗೆ ತಿಳುವಳಿಕೆ ಇಲ್ವಾ? ನನಗೂ ತಿಳುವಳಿಕೆ ಇದೆ. ಅದೆಲ್ಲ ಇರಲಿ, ಒಂದು ಭಾಗ ಬಂದರು ಹೋದರು ಎಲ್ಲ ಮುಗೀತು ಅದು ಕತೆ. ಇಲ್ಲಿ ಪ್ರಶ್ನೆ ಇವತ್ತು ಜಾತಿಯ ಹೆಸರಿನಲ್ಲಿ ನಾನೇನು ಎಂದೂ ರಾಜಕೀಯ ಮಾಡಿಲ್ಲ. ಯಾವ ರೀತಿ ಇವ್ರು ನಡ್ಕೊಂಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಕಣ್ಣು ಮುಂದೆ ಅಂಗೈನಲ್ಲಿ ಕನ್ನಡಿಗೆ ಹುಣ್ಣೆ ಹಾಕಬೇಕು ಅಂತ, ಹುಣ್ಣು ಹುಡುಕ್ಲಿಕ್ಕೆ ಏನು ಬೇಕು ಅಂತಾರಲ್ಲ, ಅದರಿಂದ ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಅವರು ಪಾಪ ದುಡ್ಡಿನ ಮದ, ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಕುಮಾರಸ್ವಾಮಿನ ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ. ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದಿನ? ಲೆಕ್ಕಕ್ಕೆ ಇಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ನಿನ್ನ ಹಣ, ನಿನ್ನ ಅಧಿಕಾರ ಅದು ತೀರ್ಮಾನ ಮಾಡಲ್ಲ. ರಾಜ್ಯದ 6.5 ಕೋಟಿ ಜನತೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಇದು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತಾರೆ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ? ಅದರಿಂದ ಮಾತಾಡ್ತೀರಿ, ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಪಾಪ ಅವನು ಯಾರೋ ಬೀಳ್ತಾನೆ. ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು ಆರೋಗ್ಯ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಹಾನುಭಾವರೇ, ನಾನು ಬಿಡದಿ ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ, ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ, ಬಂದು ನೋಡಪ್ಪ. ಸಂಪಾದನೆ ಮಾಡಿದ್ದೇವೆ. ಹೌದು, ನಾವು ಇನ್ನೊಬ್ರ ಥರ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ವಿ. ಇದನ್ನ ಅವ್ರು ಹೇಳಲಿಕ್ಕೆ ಬಯಸ್ತಾರೆ. ಸರ್, ಈಗ ಚಲುವರಾಯ ಸ್ವಾಮಿ ಹೇಳಿದ್ರು ಸರ್, ನಿರ್ಮಲಾ ಶ್ರೀಗಳು ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು JDS ಮಟ್ಟದ ಪರ್ಯಾಯ ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನ? ನಾನು ಸರ್ಕಾರ ಹೋಗೋದು ಅವತ್ತು? ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದ್ರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ. ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಇದ್ರಿ ಸರ್ ನೀವು? ಕಾದ್ ನೋಡಿ ಏನೇನಾಗುತ್ತೆ. ಏನ್ ಬದಲಾವಣೆ ಸರ್? ಸಾಕಷ್ಟು ಬದಲಾವಣೆ. ರಾಜಕೀಯ ಅಂದಮೇಲೆ ಬದಲಾವಣೆಗಳಾಗಲೇಬೇಕಲ್ವಾ? ಇದು ನಿಂತ ನೀರಲ್ಲ, ರಾಜಕಾರಣ ಹರಿತಾ ಇರ್ತದೆ.
ಯಾವ ಟೈಮಿಗೆ ಎಲ್ಲೇನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ, ಇನ್ನು ಒಂದು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ. ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ, ರಾಜ್ಯದ ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ಗೆ ಮುಕ್ತಿ ಕೊಟ್ಟಾಗಿದೆ, ಅವ್ರು ವಿಸರ್ಜನೆ ಮಾಡ ಅಂತ. ಅಲ್ವೇ JDS ಎಲ್ಲಿದೆ ಅಂತ ಇವತ್ತು ಆ ದುರಾಂಕಾರದ ಮಾತಿದೆಯಲ್ಲ, ನಿಮ್ಮ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. 2018ರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ, ನೀವು ಹೇಳ್ತಿರಲ್ಲಪ್ಪ ಶಿವಕುಮಾರ್, 5 ವರ್ಷ ನೀವು ಆಡಳಿತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಪದೇ ಹೇಳ್ತಿರಲ್ಲ. ಅದೇ ತಾನೇ ಕೊಟ್ಟಿದ್ದು, 5 ವರ್ಷ ಕೊಟ್ಬಿಟ್ಟು ಇಲ್ಲಿ JDSನ ಮುಗ್ಸೋದು ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದ್ರಲ್ಲ, ಅದನ್ನ ಮತ್ತೆ ಮರುಜೀವ ಕೊಡ್ಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಾಮೀಜಿ ಆಶೀರ್ವಾದ ಹೋಗ್ಬೇಕಾಗಿತ್ತು, ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದಾರೆ. ರಾಜಕೀಯ ಇವ್ರು ಯಾವ ರೀತಿ ಹೋದ್ರು? ಇವ್ರು ಎಷ್ಟು ಜನ ಹೋಗಿದ್ರು? ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದ್ರೆ ಇವ್ರು ಎಷ್ಟು ಜನ ಹೋಗಿದ್ರು? ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಇವ್ರು? ಅವತ್ತು ನೀವು ಚಿತ್ರ ತೋರಿಸಿಲ್ವಾ ಟಿವಿಗಳಲ್ಲಿ? ನೀವು ಯಾರು ಏನ್ ಬೇಕಾದ್ರೂ ಮಾಡಬಹುದು, ನಾವೇನೋ ಮಾಡಾಗಿಲ್ವಾ? ಅದು ಒಂದು ದೊಡ್ಡ ರಾಜಕೀಯನ ಅದು? ಹೌದು, ವರ್ಷದ ಮೊದಲನೇ ದಿನ ನಾವು ನಮ್ಮ ಸಂಪ್ರದಾಯದಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡಿತೀವಿ. ಅದಕ್ಕೆ ವರ್ಷದ ಮೊದಲನೇ ದಿನ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ವು. ಅದೇನು ದೊಡ್ಡ ಮಹಾನ್ ಅಪರಾಧವ? ಜ್ವರ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗದೆ ಇನ್ನೆಲ್ಲ ಹೋಗಕ್ಕೆ ಸಾಧ್ಯ? ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗ್ಬೇಕು ತಾನೆ, ಡಾಕ್ಟರ್ ಹತ್ರಕ್ಕೆ. ಇನ್ನೆಲ್ಲ ಹೋಗಕ್ಕಾಯ್ತದೆ? ಚುನಾವಣೆ ಬಂದಿದ್ದಾಗಿ ಈಗ ಮಠಗಳ ಕಡೆ ಹೋಗ್ತಿದ್ದಾರೆ ಅಂತ ನಾನು 140 ಬಡ ಮಠಾಧೀಶರುಗಳಿಗೆ, ಅವ್ರನ್ನ ಗುರುತೇ ಹಿಡಿದೇ ಇದ್ದಕ್ಕಂಥ ಸಣ್ಣ ಸಮಾಜದ ಮಠಾಧೀಶರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು 130 ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ. ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ. ಅದರಿಂದ ನನಗಿದೇನು ಹೊಸದಲ್ಲ, ಇದೆಲ್ಲ ನಮ್ಮ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಡ್ ಬಂದಿರೋದು. ಪರ್ಯಾಯ ಪೀಠ ಮಾಡಕ್ ಹೋಗಿದ್ರು ಅಂತ ಸರ್. ಆದಿಚುಂಚನಗಿರಿ ಮಠದ ಪರ್ಯಾಯ ಪೀಠ ಮಾಡಕ್ ಹೋಗಿದ್ರು ಅಂತ JDS ನವರೇ ಮಾಡಿದ್ದು ಅಂತ. ಬೇರೆ ಸಮಾಜದಲ್ಲಿ ಎಷ್ಟು ಮಠಗಳಿಲ್ಲ, ನಮ್ಮಲ್ಲೂ ದೊಡ್ಡದಾಗಿ ವಾಸ್ತಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸ್ಬೇಕದು ವಿಶ್ವ ಒಕ್ಕಲಿಗರ ಇದು ತಾನೇ ಹೇಳೋದು. ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು, ಕೇರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲಿ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ. ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನು ಇರಲಿ, ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು. ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ. ಇನ್ನೊಬ್ರು ಸ್ವಾಮೀಜಿ ಇದ್ರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ. ಪರ್ಯಾಯ ಮಾಡಿದ್ದಲ್ಲ. ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ, ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಸ್ವಾಮೀಜಿಯವರು ಇದ್ರು, ಮಾಡ್ತೀವಿ ಅಂದರು, ಸಹಕಾರ ಕೊಟ್ಟಿದ್ದೀವಿ. ಅದ್ರಲ್ಲಿ ತಪ್ಪೇನಿದೆ? DK ಶಿವಕುಮಾರ್ ಅವರು ಹಾಸನ ಬಂದಾಗ ಹೇಳ್ತೀರಾ ಸರ್, ನಾವು ಸರ್ಕಾರವನ್ನು ಬೆಳೆಸಿಲ್ಲ, ಹಾಸನ ಸಮಿತಿಯಲ್ಲಿ ಬಂದು ಆಣೆ ಮಾಡಲಿ ಅಂತ. ಅಯ್ಯೋರಾಮನೆ, ಹಿಂದ್ಯಾರು ಬೆಳೆಸಿದರು? ಅವರೇ ಹೇಳಿಲ್ವಾ? ಎಷ್ಟು ಬಾರಿ ಹೇಳಿಲ್ಲ? ಧರ್ಮಸ್ಥಳದ ಸಿದ್ಧವನದಲ್ಲಿ ಕೂತೆ ಔಷಧಿ ಹರಿದವ್ರೆ, ಅವರೇ ಹೇಳೋರು. ನೀವೆಲ್ಲ ಟಿವಿಲಿ ತೋರಿಸಿದಿರಿ. ಹಾಸನಾಂಬೆ ಪ್ರಮಾಣ ಮಾಡ್ಬೇಕು, ಅದಕ್ಕೆ ಧರ್ಮಸ್ಥಳದಲ್ಲೇ ಮಾಡಿ ಬಂದಿರೋದಲ್ವ ಅದು? ಅಲ್ಲೇ ಹೇಳಿಲ್ವ ಅವರು? ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ತೆಗಿತೀವಿ ಅಂತ ಹೇಳಿ, ಅದಕ್ಕಿಂತಲೇ ಬೇಕಾ ಪ್ರಮಾಣ? ಇಲ್ಲ, 14ನೇ ತಾರೀಕು ಮೈಸೂರಿನ ಒಂದು ಬಹಿರಂಗ ಸಭೆ ಇದೆ. ಮೋದಿಯವರು ಪ್ರಧಾನಮಂತ್ರಿಗಳು ಮೈಸೂರಿನ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ. ಅದಾದ ನಂತರ ಇನ್ನೂ ಅವರು 3-4 ಬಾರಿ ಬರ್ತಾರೆ. ಇನ್ನೂ ಟೈಮ್ ಇದೆ, ಇನ್ನೂ ಸಮಯ ಯಾವುದು ನಿಗದಿ ಮಾಡಿಲ್ಲ. ಅವ್ರ ಆಫೀಸಿಂದಲೇ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋ ತೀರ್ಮಾನ ಅವ್ರು ಮಾಡ್ತಾರೆ. ಪದೇ ಯಾತಕ್ಕೆ ಪಾಪ ಆ ವ್ಯಕ್ತಿ ಹೆಸರು ತರಬೇಕು? ನೆನ್ನೆ ಅವರು NDA ಪರವಾಗಿ ಕೆಲಸ ಮಾಡಿದ್ದಾರೆ, NDA ಅಭ್ಯರ್ಥಿಗೆ ಓಟ್ ಕೊಡಿ ಅಂತ ಹೇಳಿದ್ದಾರೆ. ಮತ್ ಪಾಪ ಅವ್ರನ್ನ ಯಾತಕ್ಕೆ ಮತ್ತೆ ತರಬೇಕು? ಎಲ್ಲಾ ಕಡೆ ಮೈತ್ರಿಯಿಂದ ಸಮನ್ವಯ ಆದಂಗೆ ಆಗಿದೆ. ಬಟ್ ಪ್ರೀತಮ್ ಗೌಡ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲ, ಬಹಳ ಸ್ಮೂತ್ ಆಗಿ ಕೆಲಸ ನಡೀತು. ಬಟ್ ಅವರೆಲ್ಲೂ ಪ್ರಜ್ವಲ್ ರೇವಣ್ಣ ಅವ್ರ ಹೆಸರು ಹೇಳಲ್ಲ, ಅವರಿಗೆ ಅವರು ರಾಜ್ಯದ ನಾಯಕರಿದ್ದಾರೆ ಬಿಜೆಪಿನಲ್ಲಿ. ಅವರಿಗೆ ಬೇರೆ ಬೇರೆ ಜಿಲ್ಲೆನಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ಆ ಒಂದು ಟಾಸ್ಕ್ಗೆ ಅವ್ರು ಹೋಗಬೇಕಾದ ಪರಿಸ್ಥಿತಿನಲ್ಲಿ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳ ಮಟ್ಟದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ಹೇಳ್ತಾರೆ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ, ಆದ್ರೂ ಕೂಡ ಅವರೆಲ್ಲ ಒಂದ್ ಕಡೆ ಇನ್ನೂ ನೀವೇ ಪ್ರೊಜೆಕ್ಷನ್ ಕೊಟ್ಟಿದ್ರಲ್ಲ ಪ್ರಧಾನ್. ನಿನ್ನೆ NDA ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ನಿನ್ನೆ ಅವರೇ ಭಾಷಣ ಮಾಡಿ ಹೋಗಿದಾರಲ್ಲ, ಅದಕ್ಕಿಂತಲೂ ಏನು ಇವತ್ತಿನ ಬ್ಯಾನರ್ ಪ್ರೀತಮ್ ಗೌಡ್ರ ಫೋಟೋನ ಗೊತ್ತಿಲ್ಲ. ಅದು ಅವರ ಲೋಕಲ್ ಹಾಕತ್ತಾರ. ಈಗ ನಮ್ಗಳದು ಎಲ್ಲ ಕಡೆ ಏನ್ ಹಾಕಲ್ಲ. ಹಾಕ್ಲಿಲ್ಲ ಅಂತೇಳಿ ದೊಡ್ಡ ಇಶ್ಯೂ ಮಾಡಕ್ಕಾಗತ್ತಾ?
ಅವ್ರು ಲೋಕಲ್ ಅವ್ರು ಯಾರು ಬೇಕೋ ಹಾಕೊಂಡಿರ್ತಾರೆ. ನಿಮ್ ಗಮನಕ್ಕೆ ಏನ್ ವಿಚಾರ ಇದೆ ಸರ್? ಎಲ್ಲ ಯಾವ್ದು? ಸರಿಯಾಗಿದೆ. ಪ್ರೀತಮ್ ಗೌಡ ಕೆಲವು ಬೆಂಬಲಿಗರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಹಾಸನದಲ್ಲಿ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ ಸರ್. ಹಲವಾರು ಕಡೆ ಬ್ರದರ್ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ. ಈಗ ಬಿಜೆಪಿನಲ್ಲಿ ಇರ್ತಕ್ಕಂಥವ್ರೆ ಇನ್ನು ಬಿಜೆಪಿಲಿ ಇಟ್ಕೊಂಡೆ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇಲ್ವಾ? ಬಿಜೆಪಿ ಶಾಸಕರೇ ಬಿಜೆಪಿಲೇ ಇದ್ದಾರೆ, ಅವ್ರು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇಲ್ವಾ? ಅದನ್ನೇ ಎಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ, ಇನ್ನು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು? ಮಂಡ್ಯದಲ್ಲಿ ಸರ್, ಮಂಡ್ಯದಲ್ಲಿ ಈಗ ಮಂಡ್ಯದಲ್ಲಿ ಹೊರಗಿನವರು ಅಂತ ಚರ್ಚೆ ಶುರು ಮಾಡಿದ್ದಾರೆ ಸರ್. ಯಾರು ಒಳಗೋ ಹೊರಗೆ ಎಲ್ಲಿ ಬರುತ್ತೆ? ರಾಹುಲ್ ಗಾಂಧಿ ಹುಟ್ಟಿರೋದೆಲ್ಲಿ? ಸೋನಿಯಾ ಗಾಂಧಿ ಹುಟ್ಟಿದ್ದೆಲ್ಲಿ? ಬಳ್ಳಾರಿ ಕರ್ಕೊಂಬಂದು ನಿಲ್ಸಿದ್ರಲ್ಲ, ಅವತ್ತು ಅವ್ರು ವಿದೇಶದವರು ಅಂತ ಅನ್ನಿಸ್ತಿಲ್ವಾ ಸೋನಿಯಾ ಗಾಂಧಿ ಬಗ್ಗೆ? ನಾನಾದರೂ ಕನ್ನಡಿಗ, ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿರೋನು. ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕೊಂಬಂದಿದ್ರಲ್ಲ, ಅಲ್ಲೇ ಕರ್ಕೊಂಬಂದಿರಾಗ? ರಾಹುಲ್ ಗಾಂಧಿ ವೈನಾಡಿಗೆ ಯಾಕೆ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು? ಒಬ್ಬ ಪ್ರಧಾನಮಂತ್ರಿ 3 ಜನ ಆದವರು ಆ ಕುಟುಂಬದಲ್ಲಿ, ಆ ರಾಜ್ಯದ ಜನ ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದ್ರು. ಅಂತ ರಾಜ್ಯನ ಬಿಟ್ಟು ಇಲ್ಲೆಲ್ಲ ಬಂದು ವೈನಾಡಿಗೆ ಯಾಕೆ ಬಂದ್ರು? ಅಲ್ಲಿ ಹೆಗಣ ಸತ್ವಿದ್ದೈತಲ್ಲಿ, ಇಲ್ಲಿ ಯಾವ್ದು ನೊಣ ಹುಡ್ಕಕ್ ಬಂದಿದ್ದೀರಾ ನಮ್ಮ ರಾಜಕೀಯದಲ್ಲಿ? ಸರ್, ಡಿ ಕೆ ಶಿವಕುಮಾರ್ ಅವರು ಏನ್ 4 ಸ್ಥಾನ ಇದೆ ಜೆಡಿಎಸ್ 4 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಒಂದು 4 ಗೆಲ್ಲಲ್ಲ ಅಂತ ಭವಿಷ್ಯ ನೋಡ್ಬಿಟ್ಟಾರೆ ಸರ್. ಅವ್ರು ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಅವ್ರು ಜ್ಯೋತಿಷಿದ್ದಾರೆ ಅಲ್ವಾ? ಅವ್ರ ಬ್ಯಾಗ್ ತೆಗೆದುಬಿಟ್ರೆ ಒಂದು 50 ಜನದ ಇವಂಥವು ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ. ಅದರಿಂದ ಭವಿಷ್ಯದೆಲ್ಲ ಭಾಳ ರಿಸರ್ಚ್ ಮಾಡಿರ್ಬೋದು. ಅವ್ರು ರಿಸರ್ಚ್ ಮೇಲೆ ಹೇಳೋರೆ. ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲ, ರಾಜಕಾರಣದಲ್ಲಿ. ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗಿಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ. ಸರ್, ಈಗ MP ಚುನಾವಣೆ ನಂತರದಲ್ಲಿ ಬೇರೆ ರೀತಿ ರಾಜಕೀಯ ಧ್ರುವೀಕರಣ ಆಗುತ್ತೆ, ಹೊಸ ಬೆಳವಣಿಗೆ ಆಗುತ್ತೆ ಅನ್ನೋದು ನಿಮ್ಮ ಮಾತಿನ? ನಾನು ಹೇಳೋದಲ್ಲ ಬ್ರದರ್, ಬಿಜೆಪಿ ಮಂತ್ರಿಗಳ, ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳೇ ಹೇಳವ್ರೆ. ಎಷ್ಟು ಜನ ಹೇಳಿಲ್ಲ? ನಿಮ್ಮ ಹಾಸನ ಉಸ್ತುವಾರಿ ಸಚಿವರೇ ಎಷ್ಟು ಸಲ ಹೇಳಿಲ್ಲ? ಅವ್ರ ಹಾಸನದ ಉಸ್ತುವಾರಿ ಸಚಿವರೇ ಹೇಳಿಲ್ವಾ ಭಾಳ ಬದಲಾವಣೆಗಳಾಗುತ್ತೆ ಅಂತ ಹೇಳಿ? ಏನ್ ವಿಚಾರಕ್ಕೋಸ್ಕರ ಬದಲಾವಣೆ ಆಗ್ಬೇಕು? ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಹೇಮಂಜ್ ಅವರು ನನಗೆ ಹೇಳಿದ್ರು ಹೆಚ್ಚಾಗಿ ಮುಂದಿನ ಅವರೇ ಕೇಂದ್ರ ಸಂಪರ್ಕದಲ್ಲಿ ಸಚಿವರು ಅಂತ. ಹೇಮಂಜ್ ಅವರು ಹೇಳಿದ್ರು ಸರ್, ಮುಂದಿನ ಕೇಂದ್ರ ಸಚಿವರು 1 ವರ್ಷದಲ್ಲಿ ಇರಲ್ಲ. ಒಂದು ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ? ಯಾರಾದ್ರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅನ್ಕೊಂಡಿದ್ರ? ಆ ಜನಗಳ ಭಾವನೆ, ಆ ಜನಗಳ ಆರೈಕೆ, ಆ ಹೃದಯದಿಂದ ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದಲೇ ನಾನು ಮುಖ್ಯಮಂತ್ರಿ. ಯಾರಾದ್ರೂ ತಿಳ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ? ಅದು 30 ಜನ ಗೆಲ್ಲಿಸ್ಕೊಂಡು ಅದು ಫಸ್ಟ್ ಟೈಮ್ ಗೆದ್ದು MLA ಆಗಿ ಮುಖ್ಯಮಂತ್ರಿ ಆದ್ನಲ್ಲ. ಯಾರಾದ್ರು ಭವಿಷ್ಯ ಹೇಳೋರು ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ? ಜನ ಕೂಗಾರು ಹಳ್ಳಿ ಕಡೆ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು. ಅದು ಅದರಿಂದ ಯಾರಿಗೆ ಗೊತ್ತು ಹಣೆಯಲ್ಲಿ ಬರೋ ಯಾರಿಗೆ ಏನಿದೆ ಅಂತೇಳಿ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಅದರಿಂದ ಇದಕ್ಕೆ ನಾನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ನೋಡಾಗಿದೆ, ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ. ಪ್ರಧಾನಮಂತ್ರಿ ಸ್ಥಾನನೇ 2 ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು. ಅವ್ರ ಜಾಗದಲ್ಲಿ ಇನ್ನು ಯಾರೇ ಇದ್ದೀರೋ ಆ ಜಾಗ ಬಿಡೋರ? 5 ವರ್ಷ ಕಂಪ್ಲೀಟ್ ಮಾಡೋರು. ಈ ದೇಶದ, ಈ ರಾಜ್ಯದ ಗೌರವ ಉಳಿಸ್ಕೊಂಡು ಬಂದಂಥವ್ರು ದೇವೇಗೌಡರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.